ಸ್ನೇಹಿತರೆ, ಮತ್ತೊಂದು ಸ್ಫೋಟಕ ವಿಡಿಯೋಗೆ ನಿಮ್ಗೆಲ್ಲ ಹಾರ್ದಿಕ ಸ್ವಾಗತ. RCB ಈ ಹೆಸರು ಕೇಳಿದ್ರೆ ಸಾಕು ರಕ್ತವೇ ಕುದಿಯುತ್ತೆ. ಇದು ಕೇವಲ ಒಂದು ಕ್ರಿಕೆಟ್ ತಂಡ ಅಲ್ಲ, ಇದೊಂದು ಭಾವನೆ, ಒಂದು ನಂಬಿಕೆ, ಒಂದು ಹುಚ್ಚು ಪ್ರೀತಿ. 17 ವರ್ಷಗಳ ಕಾಲ ಕಾದುಕೊಂಡು, ನೂರಾರು ಟ್ರೋಲ್ಗಳನ್ನು ಸಹಿಸಿಕೊಂಡು, ಲಕ್ಷಾಂತರ ಕನಸುಗಳನ್ನು ಹೃದಯದಲ್ಲಿ ಹಿಡಿದುಕೊಂಡು ಬಂದ ಅಭಿಮಾನಿಗಳ ಕಥೆ ಇದು. ಒಮ್ಮೆ ಸೋಲು, ಮತ್ತೆ ಸೋಲು, ಮತ್ತೆ ಸೋಲು. ಆದ್ರೂ ಈ ಸಲ ಕಪ್ ನಮ್ದೇ ಅನ್ನೋ ನಂಬಿಕೆ ಮಾತ್ರ ಯಾವತ್ತೂ ಸೋಲಿಲ್ಲ. RCB ಫ್ಯಾನ್ಸ್ ಅಂದ್ರೆ ಯಾರು ಗೊತ್ತಾ? ಮಳೆಯಲ್ಲೂ ನಿಂತು ಕೂಗೋರು, ಸೂರ್ಯನಲ್ಲೂ ಕೂಗೋರು, ಟೀಮ್ ಸೋತ್ರು ಕೈ ಬಿಡ್ತವ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು 4 ಬಂತು ಅಂದ್ರೆ ಅದು ಕೇವಲ ಶಾಟ್ ಅಲ್ಲ, ಅದು ಜನರ ಹೃದಯದ ಸ್ಪಂದನೆ. ಒಂದು 6 ಬಂತು ಅಂದ್ರೆ ಅದು ಕೇವಲ ಬಾಲ್ ಹಾರೋದಲ್ಲ, ಅದು ಅಭಿಮಾನಿಗಳ ಕನಸುಗಳು ಆಕಾಶಕ್ಕೆ ಹಾರೋದು. ಆದ್ರೆ ಸ್ನೇಹಿತರೆ, ಈ ಕಥೆಗೆ ಈಗ ಒಂದು ದೊಡ್ಡ ಟ್ವಿಸ್ಟ್ ಬಂದಿದೆ. ನಾವು ಪ್ರೀತಿಸಿದ RCB, ನಾವು ಜೀವಂತವಾಗಿ ನೋಡಿದ RCB ಈಗ ಹೊಸ ಕೈಗಳಲ್ಲಿ ಹೋಗಿದೆ. ಹೌದು, ಕ್ರಿಕೆಟ್ ಜಗತ್ತನ್ನೇ ಶಾಕ್ ಮಾಡಿದ ಒಂದು ಮಹಾ ಡೀಲ್ ನಡೆದಿದೆ. 100 ಕೋಟಿಯಲ್ಲ, 1000 ಕೋಟಿಯಲ್ಲ, ಬರೋಬ್ಬರಿ 1000 ಕೋಟಿ ಮೌಲ್ಯದ ಈ ತಂಡ ಈಗ ಹೊಸ ಮಾಲೀಕರದ್ದು. ಆದರೆ ಇಲ್ಲಿ ಸ್ಟೋರಿಯ ನಿಜವಾದ ಹೀರೋ ಯಾರು ಗೊತ್ತಾ? ಒಮ್ಮೆ IPL ತಂಡದಲ್ಲಿದ್ದು ಆಡೋಕೆ ಚಾನ್ಸ್ ಸಿಗದ ಒಬ್ಬ ಆಟಗಾರ ಇವತ್ತು ಅದೇ ಲೀಗ್ನ ಒಂದು ದೊಡ್ಡ ತಂಡದ ಬಾಸ್ ಆಗಿ ಮರಳಿದ್ದಾನೆ. ಜೀವನದಲ್ಲಿ ಒಂದು ಸತ್ಯ ಇದೆ ಸ್ನೇಹಿತರೆ, ಒಮ್ಮೆ ಸೋತವರು ಅಂತಿಮವಾಗಿ ಗೆಲ್ಲೋದಿಲ್ಲ ಅಂತ ಯಾರೂ ಹೇಳಲಿಕ್ಕಾಗೋದಿಲ್ಲ. ಇದು ಕೇವಲ ಹಣದ ಕಥೆ ಅಲ್ಲ, ಇದು ಒಂದು ಕನಸಿನ ಕಂಬ್ಯಾಕ್ ಸ್ಟೋರಿ. ಇನ್ನು ಪ್ರಶ್ನೆ ಏನು ಗೊತ್ತಾ? ಹೊಸ ಮಾಲೀಕರು ಬಂದ ಮೇಲೆ RCB ಸಂಪೂರ್ಣ ಬದಲಾಗುತ್ತಾ? ತಂಡದ ಹೆಸರು ಬದಲಾಗುತ್ತಾ? ಇಲ್ಲ ಇದೇ ಎಮೋಷನ್ ಇನ್ನೂ ದೊಡ್ಡ ಲೆವೆಲ್ಗೆ ಹೋಗುತ್ತಾ? ಒಂದು ಕಡೆ ಭಯ, ಮತ್ತೊಂದು ಕಡೆ ಎಕ್ಸೈಟ್ಮೆಂಟ್. ಆದ್ರೆ ಒಂದು ವಿಷಯ ಮಾತ್ರ ಖಚಿತ, RCB ಫ್ಯಾನ್ಸ್ ಯಾವತ್ತೂ ಬದಲಾಗಲ್ಲ. ಟೀಮ್ ಯಾರದ್ದೇ ಆಗಿರ್ಲಿ, ಜರ್ಸಿ ಯಾವ ಕಲರ್ ಆಗಿರ್ಲಿ, ಹೆಸರು ಏನೇ ಆಗಿರ್ಲಿ, RCB ಅನ್ನೋ ಕೂಗು ಮಾತ್ರ ಯಾವತ್ತೂ ನಿಲ್ಲಲ್ಲ. ಮುಂದಿನ ವರ್ಷಗಳಲ್ಲಿ RCB ಏನ್ ಮಾಡುತ್ತೆ? ಕಪ್ಗಳ ಮಳೆ ಸುರಿಸ್ತಾ ಅಥವಾ ಮತ್ತೆ ಪರೀಕ್ಷೆ ಕೊಡಿಸುತ್ತಾ? ಇದು ನೋಡೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ RCB ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇನ್ನಷ್ಟು ಸಖತ್ ಕ್ರಿಕೆಟ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.